ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವರಾದಂಥ ಶ್ರೀ ಎಚ್.ಕೆ. ಪಾಟೀಲ್ ಅವರ, ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಶ್ರೀ ಸಂತೋಷ್ ಲಾಡ್ ಅವರ, ನಿಮ್ಮೆಲ್ಲರ ಜನಪ್ರಿಯ ಶಾಸಕರಾದಂಥ ಶ್ರೀ ಪ್ರಸಾದ್ ಅಬ್ಬಯ್ಯ ಅವರ, ಶಾಸಕರಾದಂಥ ಕೋನ್ ರೆಡ್ಡಿ ಅವರ, ಮಾಜಿ ಸಚಿವರಾದಂಥ ಇಂಡಸ್ಕೇರಿ ಅವರ, ಮಾಜಿ ಸಂಸತ್ ಸದಸ್ಯರಾದಂಥ ಕನ್ನಡಿ ಅವರ, ಮಾಜಿ ಮೇಲ್ಮನೆಯ ಸದಸ್ಯರಾದಂಥ ಮೋಹನ್ ನಿಂಬೇಕಾಯಿ ಅವರ, ಧಾರವಾಡ ಮತ್ತು ಹುಬ್ಬಳ್ಳಿ ನಗರದ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಅಲ್ತಾಫ್ ಅವರ, ಧಾರವಾಡ ಜಿಲ್ಲಾ ಗ್ರಾಮೀಣ ಪ್ರದೇಶದ ಅಧ್ಯಕ್ಷರಾದಂಥ ಅನಿಲ್ ಪಾಟೀಲ್ ಅವರ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಪಕ್ಷದ ಮುಖಂಡರುಗಳೇ, ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಆತ್ಮೀಯ ಕಾರ್ಯಕರ್ತ ಬಂಧುಗಳೇ, ಮತದಾರ ಬಂಧುಗಳೇ, ತಾಯಂದಿರೇ, ಮಾಧ್ಯಮದ ಎಲ್ಲ ಗೆಳೆಯರೇ, ಈಗಾಗಲೇ ಮಾತನಾಡಿದಂಥ ನಮ್ಮ ಪಕ್ಷದ ಮುಖಂಡರುಗಳು ಅನೇಕ ವಿಚಾರಗಳನ್ನ ಚುನಾವಣೆಗೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ. ನಾನು ಕೂಡ ನಿಮ್ಮನ್ನೆಲ್ಲ ಭೇಟಿ ಮಾಡಿರ್ತಕ್ಕಂಥದ್ದು ಈ ಚುನಾವಣೆಯಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿ ಅಸೂಟಿಯವರಿಗೆ ನಾವೆಲ್ಲ ಈ ಬಾರಿ ಆಶೀರ್ವಾದ ಮಾಡಬೇಕು ಅಂತೇಳಿ ಕೇಳಲಿಕ್ಕೋಸ್ಕರ. ಈಗ ನಡೀತಾ ಇರ್ತಕ್ಕಂಥ ಲೋಕಸಭಾ ಚುನಾವಣೆ ಬಹಳ ಮಹತ್ವದ ಚುನಾವಣೆ ಅಂತೇಳಿ ತಾವೆಲ್ಲ ಅರ್ಥ ಮಾಡ್ಕೋಬೇಕಾಗ್ತದೆ. ಯಾಕಂತಂದ್ರೆ 5 ವರ್ಷದವರೆಗೆ ಯಾವ ಪಕ್ಷ ಅಧಿಕಾರದಲ್ಲಿದ್ದರೆ ಈ ದೇಶದ ಬಡವರ, ದಲಿತರ, ಹಿಂದುಳಿದ ವರ್ಗದವರ, ಹಳ್ಳಿಗಾಡಿನ ಜನರ ಅಭಿವೃದ್ಧಿ ಆಗ್ತದೆ ಅಂತಕ್ಕಂಥದ್ದನ್ನ ವಿಚಾರ ಮಾಡಬೇಕು. ಈಗ 10 ವರ್ಷಗಳಿಂದ ಬಿಜೆಪಿ ಕೇಂದ್ರದಲ್ಲಿ ಅಧಿಕಾರದಲ್ಲಿ ಇದೆ. ನೀವು 10 ವರ್ಷಗಳಲ್ಲಿ ನರೇಂದ್ರ ಮೋದಿ ಅವರು ಈ ದೇಶದಲ್ಲಿ ಏನ್ ಮಾಡಿದ್ದಾರೆ, ಏನ್ ಅಭಿವೃದ್ಧಿ ಕೆಲಸಗಳನ್ನ ಮಾಡಿದ್ದಾರೆ, ಅವರು ನುಡಿದಂತೆ ನಡೆದಿದ್ದಾರ, ಈ ವಿಚಾರಗಳನ್ನ ಗಂಭೀರವಾಗಿ ಪರಿಗಣಿಸಬೇಕು ಅಂತೇಳಿ ನಿಮ್ಮಲ್ಲಿ ಕಳಕಳಿಯಿಂದ ಮನವಿಯನ್ನು ಮಾಡ್ತೇನೆ. ನರೇಂದ್ರ ಮೋದಿಯವರು 2014ರಲ್ಲಿ ಈ ದೇಶದ ಪ್ರಧಾನಮಂತ್ರಿ ಆದರು. ಅವರು ಚುನಾವಣಾ ಸಂದರ್ಭದಲ್ಲಿ ಅನೇಕ ಭರವಸೆಗಳನ್ನು ಕೊಟ್ಟರು ಈ ದೇಶಕ್ಕೆ. ಒಂದು ರೀತಿ ಭ್ರಮೆಯನ್ನ ಹುಟ್ಟಿಸಿದರು. ಬಹಳ ಜನ ಅವ್ರ ಮಾತುಗಳನ್ನು ನಂಬಿದ್ರು.
ಹೊಸ ವಿಚಾರಗಳನ್ನ ಹೇಳ್ತಾ ಇದ್ದಾರೆ. ದೇಶದ ಭವಿಷ್ಯವನ್ನು ರೂಪಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅದರಿಂದ ನರೇಂದ್ರ ಮೋದಿ ಅವರಿಗೆ ಒಂದು ಅವಕಾಶವನ್ನು ಕೊಡೋಣ ಅಂತೇಳಿ ಈ ದೇಶದ ಜನ ಅವರಿಗೆ ಬಹುಮತವನ್ನು ಕೊಟ್ಟು ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದರು. ಬಹಳ ಮುಖ್ಯವಾಗಿ ಹೇಳಿದಂಥವು ಈಗಾಗಲೇ ಪ್ರಸ್ತಾವ ಆಗಿದ್ದಾವೆ. ವಿದೇಶದಲ್ಲಿ ಕಪ್ಪು ಹಣ ಇದೆ. ಕಾಂಗ್ರೆಸ್ನ ಅನೇಕ ಜನ ನಾಯಕರುಗಳಲ್ಲಿ ಇಟ್ಟಿದ್ದಾರೆ, ಕಪ್ಪು ಹಣ ಇಟ್ಟಿದ್ದಾರೆ. ಅನೇಕ ಜನ ಶ್ರೀಮಂತರು ಕಪ್ಪು ಹಣವನ್ನ ಇಟ್ಟಿದ್ದಾರೆ. ಆ ಕಪ್ಪು ಹಣವನ್ನ 100 ದಿನದಲ್ಲಿ, ನನಗೆ 100 ದಿನ ಅವಕಾಶ ಕೊಡಿ, 100 ದಿನದಲ್ಲಿ ವಿದೇಶದಲ್ಲಿರ್ತಕ್ಕಂಥ ಕಪ್ಪು ಹಣವನ್ನ ತಂದು ಇಲ್ಲಿ ಎಲ್ಲ ಕುಟುಂಬಗಳಿಗೆ ಅವರ ಅಕೌಂಟ್ಗಳಿಗೆ 15 ಲಕ್ಷ 15 ಲಕ್ಷ 15 ಲಕ್ಷ ಹಾಕ್ತೀನಿ ಅಂತ ಹೇಳಿದ್ರು. ಯಾರು ಕೇಳಿರ್ಲಿಲ್ಲ. ನೀವು ವಿದೇಶದಲ್ಲಿರ್ತಕ್ಕಂಥ ಕಪ್ಪು ಹಣ ತಗೊಂಬರ್ರಿ, ನಮಗೆಲ್ಲ ಕೊಡಿ ಅಂತೇಳಿ ಯಾರು ಕೂಡ ಕೇಳಿರ್ಲಿಲ್ಲ. ಆದ್ರೆ ಅವರೇ ಈ ಆಶ್ವಾಸನೆಯನ್ನ ಕೊಟ್ಟರು. ಆಶ್ವಾಸನೆ ಕೊಟ್ಟ ಮೇಲೆ ಈಡೇರಿಸ್ಬೇಕಲ್ಲ. ಈಗ 10 ವರ್ಷ ಆಯ್ತು, ಯಾರಿಗೂ 15 ಪೈಸೆ ಕೊಡ್ಲಿಲ್ಲ. ಕೊಟ್ಟಿದಾರ ನಿಮ್ಗೆ? ಕೊಟ್ಟಿದಾರ ನಿಮ್ಗೆ 15 ಪೈಸೆನಾರ ಕೊಟ್ಟಿದಾರ 10 ವರ್ಷದಲ್ಲಿ? ಕೊಡ್ಲಿಲ್ಲ. ದೇಶದಲ್ಲಿ ನಿರುದ್ಯೋಗ ಇದೆ. ಅನೇಕ ಜನ ಯುವಕ ಯುವತಿಯರು ನಿರುದ್ಯೋಗಿಗಳಾಗಿದ್ದಾರೆ. ಅವ್ರಿಗೆಲ್ಲರಿಗೂ ಉದ್ಯೋಗ ಕೊಡಬೇಕಾಗಿರ್ತಕ್ಕಂಥದ್ದು ಸರ್ಕಾರದ ಜವಾಬ್ದಾರಿ. ಅದಕ್ಕೋಸ್ಕರ ಎಲ್ಲರಿಗೂ ಕೂಡ ಉದ್ಯೋಗ ಕೊಡಬೇಕು ಅಂತೇಳಿ ಅವ್ರು ಏನ್ ಹೇಳಿದ್ರು ಅಂತಂದ್ರೆ, ವರ್ಷಕ್ಕೆ ಕನಿಷ್ಠ 2 ಕೋಟಿ ಹುದ್ದೆಗಳನ್ನ ಸೃಷ್ಟಿ ಮಾಡ್ತೇನೆ, ಆ ಮೂಲಕ ನಿರುದ್ಯೋಗಿಗಳಿಗೆ ಕೆಲಸ ಕೊಡ್ತೇನೆ ಅಂತ ಹೇಳಿದ್ರು. 10 ವರ್ಷ ಆಯ್ತು. 10 ವರ್ಷಗಳಲ್ಲಿ 20 ಕೋಟಿ ಉದ್ಯೋಗಗಳನ್ನ ಸೃಷ್ಟಿ ಮಾಡಬೇಕಾಗಿದೆ. ಮಾಡಿದ್ರ? ಯುವಕರಿಗೆಲ್ಲ ಕೆಲಸ ಕೊಟ್ರ? ಯುವತಿಯರಿಗೆಲ್ಲ ಕೆಲಸ ಕೊಟ್ರ? ನಿರುದ್ಯೋಗಿಗಳಿಗೆ ಕೆಲಸ ಕೊಡ್ತಕ್ಕಂಥ ಪ್ರಯತ್ನ ಏನಾದ್ರು ಮಾಡಿದ್ರ? ಏನು ಮಾಡಲಿಲ್ಲ. ಅವರು ಕೆಲಸ ಕೊಡಿ ಅಂತ ಕೇಳಿದ್ರೆ ಇದೇ ನರೇಂದ್ರ ಮೋದಿ ಅವರು ಉತ್ತರ ಕೊಟ್ಟದ್ದು, ಪಕೋಡ ಮಾರಕ್ ಹೋಗಿ, ಬೋಂಡಾ ಮಾರಕ್ ಹೋಗಿ ಅಂತ ಹೇಳಿದ್ರು. ಪಾಪ ಪೋಸ್ಟ್ ಗ್ರಾಜುಯೇಷನ್ ಎಲ್ಲ ಮಾಡಿರ್ತಕ್ಕಂಥವ್ರು, ಮೆಡಿಕಲ್, ಇಂಜಿನಿಯರಿಂಗು, BCom ಮಾಡಿರ್ತಕ್ಕಂಥವ್ರಿಗೆಲ್ಲ ಕೊಟ್ಟಂತ ಉತ್ತರ ಪಕೋಡ ಮಾರಕ್ ಹೋಗಿ, ಬೋಂಡಾ ಮಾರಕ್ ಹೋಗಿ ಅಂತ ಹೇಳಿದಂಥದ್ದು. ಇದನ್ನ ನರೇಂದ್ರ ಮೋದಿ ಅವರು ಅತ್ಯಂತ ಬೇಜವಾಬ್ದಾರಿತನದಿಂದ ಈ ಮಾತುಗಳನ್ನ ಹೇಳಿದ್ದಾರೆ. ಅವರು ಆ ಪ್ರಧಾನಮಂತ್ರಿ ಕುರ್ಚಿಗೆ ಅವಮಾನ ಮಾಡಿದ್ದಾರೆ ಅಂತಕ್ಕಂಥ ಮಾತುಗಳನ್ನ ತಮಗೆ ತಿಳಿಸಲಿಕ್ಕೆ ಬಯಸ್ತಾ ಇದ್ದಾರೆ. ಪಾಪ ನಮ್ಮ ಯುವಕರು ಏನ್ ಮೋದಿ 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 ಅಂತ ಹೇಳೋರು. ಯಾಕಂದ್ರೆ ಎಲ್ರಿಗೂ ಕೆಲಸ ಸಿಗುತ್ತೆ ಅಂತ ಹೇಳಿ, ಕೆಲಸ ಸಿಗುತ್ತೆ ಅಂತ ಹೇಳಿ ಯಾರು ಮೋದಿ 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 ಅಂತಿದ್ರು ಅವ್ರಿಗೆ ತಿರುಪತಿ ತಿಮ್ಮಪ್ಪನ 3 ನಾಮ ಹಾಕ್ಬಿಟ್ಟಿದ್ದಾರೆ. ಇನ್ನೊಂದು ಭರವಸೆ ಕೊಟ್ಟರು. ಈ ದೇಶದಲ್ಲಿ ಭಾರತ ದೇಶ ರೈತಾಪಿ ದೇಶ, ರೈತರ ಆದಾಯ ಜಾಸ್ತಿ ಆಗಬೇಕು. ಅವರು ವ್ಯವಸಾಯ ಮಾಡಲಿಕ್ಕೆ ಇವತ್ತು ಬಹಳ ಕಷ್ಟಪಡ್ತಾ ಇದ್ದಾರೆ. ಅದಕ್ಕೋಸ್ಕರ ಅವ್ರ ಆದಾಯನೇ ಡಬಲ್ ಮಾಡಿಬಿಡ್ತೀನಿ ಅಂತ ಹೇಳಿದ್ರು. ಅವ್ರ ಆದಾಯನೇ ಡಬಲ್ ಮಾಡ್ತೀನಿ ಅಂತ ಹೇಳಿದ್ರು. 10 ವರ್ಷಗಳಾಯ್ತು. ವ್ಯವಸಾಯದ ಖರ್ಚು ಜಾಸ್ತಿ ಆಯ್ತಾ ಹೊರತು 2 ಪಟ್ಟು 3 ಪಟ್ಟು ಜಾಸ್ತಿ ಆಯ್ತಾ ಹೊರತು ಅವರ ಆದಾಯ 2 ಪಟ್ಟು ಆಗ್ಲಿಲ್ಲ. ಅವರ ಆದಾಯ 2 ಪಟ್ಟು ಆಗ್ಲಿಲ್ಲ. 4ನೇದು, ಎಲ್ಲ ಅಗತ್ಯ ವಸ್ತುಗಳು, ಆಹಾರ ಪದಾರ್ಥಗಳು, ಪೆಟ್ರೋಲ್, ಡೀಸೆಲ್, ಗ್ಯಾಸ್, ಅಡಿಗೆ ಎಣ್ಣೆ, ಮತ್ತೆ ಗೊಬ್ಬರ,
ಇವುಗಳೆಲ್ಲ ಬೆಲೆಗಳನ್ನು ಇಳಿಸ್ಬಿಡ್ತೀನಿ, ಇವರೆಲ್ಲ ಬೆಲೆಗಳನ್ನು ಕೂಡ ಇಳಿಸ್ಬಿಡ್ತೀನಿ. ಒಳ್ಳೆ ದಿನಗಳು ಬರ್ತವೆ. ಬಿಜೆಪಿ ಅಧಿಕಾರಕ್ಕೆ ಬಂದ್ರೆ ಒಳ್ಳೆ ದಿನಗಳು ಬರ್ತವೆ. ಅವ್ರು ಹಿಂದಿನಲ್ಲಿ ಹೇಳಿದ್ರು ಅಷ್ಟೇ ದಿನ ಈಗ ಬಂದಿದೆಯಾ ನಿಮಗೆ ಒಳ್ಳೆ ದಿನ? ಪೆಟ್ರೋಲ್ ಬೆಲೆ 2014ರಲ್ಲಿ 70 ರೂಪಾಯಿ ಇತ್ತು ಒಂದು ಲೀಟರ್ಗೆ, ಇವತ್ತು 105 ರೂಪಾಯಿ ಆಗಿದೆ. ಡೀಸೆಲ್ ಒಂದು ಲೀಟರ್ಗೆ 48 ರೂಪಾಯಿ ಇತ್ತು, ಇವತ್ತು 95 ರೂಪಾಯಿ ಆಗಿದೆ. ಗ್ಯಾಸ್ ಸಿಲಿಂಡರ್ ಒಂದಕ್ಕೆ 414 ರೂಪಾಯಿ ಇತ್ತು, ಇವತ್ತು 950 ರೂಪಾಯಿ ಆಗಿದೆ. ಎಲ್ಲ ಬೆಲೆ ಏರಿಸಿ ನರೇಂದ್ರ ಮೋದಿ ಅವರು ಅಗತ್ಯ ವಸ್ತುಗಳ ಬೆಲೆಗಳಿಂದ ಕಡಿಮೆ ಮಾಡ್ತೀನಿ ಅಂತ ಹೇಳಿದ್ರಲ್ಲ, ಮಾಡಿದ್ರ? ಇಂಟರ್ನ್ಯಾಷನಲ್ ಮಾರ್ಕೆಟ್ ನಲ್ಲಿ ಕ್ರೂಡ್ ಆಯಿಲ್ ಬೆಲೆ ಜಾಸ್ತಿ ಆಗಿದ್ರೆ, ಪೆಟ್ರೋಲ್ ಬೆಲೆ, ಡೀಸೆಲ್ ಬೆಲೆ, ಗ್ಯಾಸ್ ಬೆಲೆ ಜಾಸ್ತಿ ಆಗಿದೆ. ಆದ್ರೆ ನರೇಂದ್ರ ಮೋದಿ ಅವರ ಅಧಿಕಾರಕ್ಕೆ ಬಂದ ಮೇಲೆ ಅಂತಾರಾಷ್ಟ್ರೀಯ ಮಾರ್ಕೆಟ್ ನಲ್ಲಿ ಕ್ರೂಡ್ ಆಯಿಲ್ ಬೆಲೆ ಕಡಿಮೆ ಆಗಿದೆ. ಅದು ಕಡಿಮೆ ಆದ್ಮೇಲೆ ಪೆಟ್ರೋಲ್ ಬೆಲೆ, ಡೀಸೆಲ್ ಬೆಲೆ, ಗ್ಯಾಸ್ ಬೆಲೆ ಕಡಿಮೆ ಆಗಬೇಕಾಗಿದೆ. ಅದನ್ನು ಕೂಡ ಮಾಡಕ್ಕಾಗಲಿಲ್ಲ ನರೇಂದ್ರ ಮೋದಿ ಅವರು. ರೂಪಾಯಿ ಮೌಲ್ಯವನ್ನ ಹೆಚ್ಚು ಮಾಡ್ತೇನೆ ಅಂತ ಹೇಳಿದ್ರು, ಡಾಲರ್ ಬೆಲೆಯನ್ನ ಕಡಿಮೆ ಮಾಡ್ತೀನಿ. ಅವತ್ತು 2014ರಲ್ಲಿ ಒಂದು ಡಾಲರ್ಗೆ ನಮ್ಮ ದೇಶದ ರೂಪಾಯಿ 58 ರೂಪಾಯಿ, 58 ರೂಪಾಯಿ. ಇವತ್ತು 83 ರೂಪಾಯಿ ಇದೆ, 83 ರೂಪಾಯಿ. ಎಲ್ಲಿ ಮಾಡಿದ್ರಿ ನೀವು ನರೇಂದ್ರ ಮೋದಿ ಅವರೇ? ನೀವು ಯೋಚನೆ ಮಾಡಬೇಕು. ನರೇಂದ್ರ ಮೋದಿ ಅವರು ಈ ದೇಶವನ್ನ ಮುನ್ನಡೆಸಿದ್ದೇನೆ, ಅಭಿವೃದ್ಧಿ ಪಡಿಸಿದ್ದೇನೆ ಅಂತ ಹೇಳ್ತಾರೆ. ಏನಾದ್ರು ಅಭಿವೃದ್ಧಿ ಆಗಿದೆಯಾ? ಹುಬ್ಬಳ್ಳಿ ಧಾರವಾಡ ಅಭಿವೃದ್ಧಿ ಆಗಿದೆಯಾ? ಮಾಡ್ಲಿಕ್ಕೆ ಆಗ್ಲಿಲ್ಲ. ಏನಾದರೂ ಬಡವರಿಗೆ, ದಲಿತರಿಗೆ, ಹಿಂದುಳಿದವರಿಗೆ, ಅಲ್ಪಸಂಖ್ಯಾತರಿಗೆ